ಇವತ್ತು ನಾವು ಗರಿಗರಿಯಾಗಿರುವಂತಹ ಚಕ್ಕುಲಿಯನ್ನು ಮಾಡೋಣ. ಇನ್ಸ್ಟೆಂಟಾಗಿ ಬೇಗ ಮಾಡುವಂಥ ರೆಸಿಪಿ. ಉದ್ದಿನಬೇಳೆನೂ ಬೇಡ, ಬೆಣ್ಣೆನೂ ಬೇಡ, ತುಪ್ಪನೂ ಬೇಡ, ಎಣ್ಣೆನೂ ಬೇಡ. ರುಚಿಯಾಗಿರುವಂತಹ ಗರಿಗರಿಯಾಗಿರುವಂತಹ ಬಾಯಲ್ಲಿಟ್ಟರೆ ಕರಗುವಂತಹ ಚಕ್ಕುಲಿ. ಅಪರೂಪವಾದಂತಹ ರೆಸಿಪಿ ಅವರೆಕಾಳಿನ ಚಕ್ಕುಲಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಅವರೆಕಾಳಿನ ಸೀಸನ್ನಲ್ಲಿ ಮಾಡಿ ನೋಡಲೇಬೇಕಾದಂತಹ ಈ ಅವರೆಕಾಳಿನ ಚಕ್ಕುಲಿಯನ್ನು ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ 1 ಕಪ್ಪಿನಷ್ಟು ಚಿಲುಕಿಸಿದ ಅಥವಾ ಹಿತಕಿದ ಅವರೆಕಾಳನ್ನ ತಗೊಂಡಿದ್ದೀನಿ. ಅವರೆಕಾಳನ್ನು ಸುಲಿದು ಅದರ ಮೇಲ್ಭಾಗದ ಸಿಪ್ಪೆಯನ್ನು ಸಹ ಈ ರೀತಿ ತೆಗೆದಿಟ್ಕೋಬೇಕಾಗತ್ತೆ. ಸಾಮಾನ್ಯವಾಗಿ ಅದು ಎಲ್ಲರಿಗೂ ಗೊತ್ತಿರುತ್ತೆ. 1 ಕಪ್ಪಿನಷ್ಟು ತೊಗೊಂಡಿದ್ದೀನಿ. ಹಿತಕಿದ ಬೇಳೆಯನ್ನು 1 ಕಪ್ಪಿನಷ್ಟು ತೊಗೊಂಡಿದ್ದೀನಿ. ಇದನ್ನು ನಾನು ಈಗ ಕುಕ್ಕರ್ಗೆ ಹಾಕಿ ಅದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ನೀರನ್ನು ಹಾಕಿ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಸಹ ಹಾಕಿ ಇದನ್ನು ಬೇಯಿಸ್ಕೊಳ್ತೀನಿ. 2 ವಿಷಲ್ ಕುಗ್ಸಿದ್ರೆ ಸಾಕು, ತುಂಬ ಚೆನ್ನಾಗಿ ಮೆದುವಾಗಿ ಬೇಯುತ್ತೆ. ನೋಡಿ, ಇಲ್ಲಿ ಅವರೆಕಾಳು ಚೆನ್ನಾಗಿ ಹದವಾಗಿ ಬೆಂದಿದೆ. ಇದು ಸ್ವಲ್ಪ ತಣ್ಣಗಾದ ಮೇಲೆ ನಾವು ಇದನ್ನು ಮಿಕ್ಸರ್ ಜಾರಿಗೆ ನೀರಿನ ಸಮೇತವಾಗಿ ಹಾಕ್ಕೊಳ್ಳೋಣ. ಬೇಯಿಸೋದಕ್ಕೆ ತುಂಬ ನೀರು ಹಾಕಬೇಡಿ, ಜಸ್ಟ್ ಅರ್ಧ ಕಪ್ ಹಾಕ್ಕೊಂಡ್ರೆ ಸಾಕಾಗತ್ತೆ. ಇದನ್ನು ಇವಾಗ ನುಣ್ಣಗೆ ರುಬ್ಕೊಂಡು ಬರ್ತೀನಿ. ಒಂದು ಚೂರು ತರಿ ಇರಬಾರ್ದು, ನುಣ್ಣಗೆ ಇದನ್ನು ರುಬ್ಕೊಂಡು ಬರೋಣ. ನೋಡಿ, ಈ ರೀತಿ ಪೇಸ್ಟಾಗಿ ನಾನು ಮಾಡಿಟ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈ ಅವರೆಕಾಳಿನ ಚಕ್ಕುಲಿಯ ವಿಶೇಷ ಏನಪ್ಪ ಅಂದರೆ ಅವರೆಕಾಳಿನ ಪರಿಮಳ ಆಗುತ್ತೆ. ಚಕ್ಕುಲಿ ತಿನ್ನುವಾಗ ಒಂಥರ ಯುನೀಕ್ ಆಗಿರುವಂತಹ ಟೇಸ್ಟ್ ಇರುತ್ತೆ ಮತ್ತು ತುಂಬ ಗರಿಗರಿಯಾಗಿ ಬರುತ್ತೆ. ಎಲ್ಲ ಚಕ್ಕುಲಿಗೆ ನಾವು ಬೆಣ್ಣೆ ತುಪ್ಪ ಎಲ್ಲ ಹಾಕ್ತೀವಲ್ಲ, ಅದನ್ನೆಲ್ಲ ಹಾಕೋದು ಬೇಡ. ಈಗ ಅವರೆಕಾಳಿನ ಪೇಸ್ಟಿಗೆ ನಾನು ಒಂದು ಅರ್ಧ ಚಮಚದಷ್ಟು ಜೀರಿಗೆಯನ್ನು, ಒಂದು ಅರ್ಧ ಚಮಚದಷ್ಟು ಓಂ ಕಾಳನ್ನು ಹಾಕ್ತಾಯಿದ್ದೀನಿ ಮತ್ತು ಒಂದು 1/4 ಚಮಚದಷ್ಟು ಇಂಗನ್ನು ಹಾಕ್ತಾ ಇದ್ದೀನಿ. ಖಾರಕ್ಕೆ ಒಂದು ಅರ್ಧ ಚಮಚದಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ತಾ ಇದ್ದೀನಿ. ಓಂ ಕಾಳು ಇಂಗು ಎಲ್ಲ ಹಾಕೋದು ವಾಯು ಅಲ್ವಾ ಅವರೆಕಾಳು, ಹಾಗಾಗಿ ಇದನ್ನು ಹಾಕಿದ್ರೆ ಬ್ಯಾಲೆನ್ಸ್ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 1 ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಿಟ್ಟನ್ನು ನೀವು ನೋಡಿ ಹಾಕೋದು ಒಳ್ಳೆಯದು. ಈ 1 ಕಪ್ಪು ಹಿತಕಿದ ಬೇಳೆ ತೊಗೊಂಡ್ರೆ ನೀವು 1 ಕಪ್ಪು ಅಕ್ಕಿ ಹಿಟ್ಟು ಹಿಡಿಸುತ್ತೆ ಇದಕ್ಕೆ. ಈಗ ಇದನ್ನು ಹಿಟ್ಟನ್ನು ಹಾಕಿ ಕಲಿಸ್ಕೊಳ್ಳೋಣ. ಈ ಕಲಿಸೋದಕ್ಕೆ ನೀರಿನ ಅವಶ್ಯಕತೆ ಇಲ್ಲ, ಯಾಕೆಂದರೆ ಈ ಪೇಸ್ಟಲ್ಲೇ ಮಾಯ್ಶ್ಚರ್ ಕಂಟೆಂಟ್ ಇರೋದ್ರಿಂದ ಇದಕ್ಕೆ ಮತ್ತೆ ನೀರೆಲ್ಲ ಏನು ಹಾಕಿ ಕಲಿಸೋದು ಬೇಡ. ಹಾಗೆ ಇದನ್ನು ಚಕ್ಕುಲಿಯ ಹಿಟ್ಟಿನ ಹದಕ್ಕೆ, ತುಂಬ ಗಟ್ಟಿಯೂ ಅಲ್ಲ ತುಂಬ ಮೆದುವೂ ಅಲ್ಲ, ಆ ರೀತಿ ಕಲಿಸ್ಕೋಬೇಕಾಗತ್ತೆ. ನೋಡಿ, ನಾನಿವಾಗ ಈ ರೀತಿ ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಖಾರ ಇಷ್ಟ ಆಗಲ್ಲ ಅಂತಂದರೆ ನೀವು ಅಚ್ಚ ಖಾರದ ಪುಡಿಯನ್ನು ಇಲ್ಲಿ ಸ್ಕಿಪ್ ಮಾಡ್ಬೋದು, ತೊಂದರೆ ಇಲ್ಲ. ಕಲಿಸಿದ ತಕ್ಷಣವೇ ಇದನ್ನು ಮಾಡ್ಬೋದು. ಇದನ್ನೇನು ನೆನೆಯೋದಕ್ಕೆ ಬಿಡಬೇಕು ಆ ಥರ ಏನೂ ಇಲ್ಲ. ನೋಡಿ, ಈ ಹದದಲ್ಲಿ ಇರಲಿ. ಇವಾಗ ಒರಳಿಗೆ ಅಂಟಬಾರ್ದು ಅಂತ ಒಂದು ಅರ್ಧ ಚಮಚದಷ್ಟು ಎಣ್ಣೆಯನ್ನು ಹಾಕಿದ್ದೀನಿ. ಇದು ಸಹ ಆಪ್ಷನಲ್, ನೀವು ಹಾಕಿದರೆ ಆಗತ್ತೆ, ಹಾಕದೆ ಹೋದ್ರೂ ಸಹ ಆಗತ್ತೆ, ತೊಂದರೆ ಇಲ್ಲ. ಎಣ್ಣೆ ಬೇಕಂತ ಇಲ್ಲ, ಯಾಕೆಂದರೆ ಅವರೆಕಾಳಿನಲ್ಲೇ ಜಿಡ್ಡಿನ ಅಂಶ ಇರೋದ್ರಿಂದ ಚಕ್ಕುಲಿ ತುಂಬ ಸಾಫ್ಟಾಗಿ ಗರಿಗರಿಯಾಗಿ ಬರುತ್ತೆ. ಎಣ್ಣೆ ಬೆಣ್ಣೆ ಅದೆಲ್ಲ ಹಾಕಬೇಕಂತ ಏನಿಲ್ಲ. ಈಗ ಬ್ಯಾಟರ್ ರೆಡಿಯಾಗಿದೆ. ಈಗ ಇದನ್ನು ಚೆನ್ನಾಗಿ ಒಂದ್ಸಲ ಕೈಯಿಂದ ಚೆನ್ನಾಗಿ ನಾದ್ಕೊಂಡು ಸಿಲಿಂಡರ್ ಶೇಪಲ್ಲಿ ನಾನು ಮಾಡ್ಕೋತೀನಿ, ನಮಗೆ ಒರಳಿಗೆ ಹಾಕಲಿಕ್ಕೆ ಸಹಾಯ ಆಗತ್ತೆ ಅಂತ. ಈ ರೀತಿ ಚಕ್ಕುಲಿ ಬಿಲ್ಲೆ ಏನಿದೆ ಅದನ್ನು ಚಕ್ಕುಲಿ ಒರಳಿಗೆ ಹಾಕಿ ನಾವು ಚೆನ್ನಾಗಿ ನಾದ್ಕೊಂಡಿರೋಂತಹ ಹಿಟ್ಟನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಅವರೆಕಾಳಿಂದ ಸಾಮಾನ್ಯವಾಗಿ ಉಪ್ಪಿಟ್ಟು, ಪಲಾವು, ಸ್ನ್ಯಾಕ್ಸ್ ಅಂದರೆ ನೀವು ಇದನ್ನು ಅವರೆಕಾಳನ್ನು ಎಣ್ಣೆಯಲ್ಲಿ ಕರೆದು ಹುರುಗಾಳು ಅದನ್ನೆಲ್ಲ ಮಾಡ್ಬೋದು. ಚಕ್ಕುಲಿ ಸ್ವಲ್ಪ ಅಪರೂಪ, ಗೊತ್ತಿಲ್ಲದೆ ಇರೋರಿಗೆ ತುಂಬ ಅಪರೂಪ ಅನಿಸುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಈಗ ಒರಳಿಗೆ ಹಾಕಿ ಮಾಮೂಲಿ ನಾವೆಲ್ಲ ಚಕ್ಕುಲಿಗಳನ್ನು ಯಾವ ರೀತಿ ಒತ್ಕೋತೀವೋ ಅದೇ ರೀತಿ ಒತ್ತಿದ್ರೆ ಆಯಿತು. ಒತ್ತೋದಕ್ಕೂ ಸಹ ಏನೂ ಕಷ್ಟ ಆಗೋದಿಲ್ಲ. ನಿಮಗೆ ಎಷ್ಟು ದೊಡ್ಡ ಚಕ್ಕುಲಿ ಬೇಕೋ ಅಷ್ಟು ದೊಡ್ಡದಲ್ಲಿ ನೀವು ಮಾಡ್ಕೊಳ್ಬೋದು. ಈ ರೀತಿಯೆಲ್ಲ ಮಾಡೋಕ್ಕೆ ಟೈಮ್ ಇಲ್ಲ ಅಂತಂದರೆ ನಾವು ಬೆಣ್ಣೆ ಮುರುಕೆಲ್ಲ ಮಾಡ್ತೀವಲ್ಲ, ಆ ರೀತಿ ಬಾಣಲಿಯಲ್ಲೇ ನೀವು ಎಣ್ಣೆಯಲ್ಲೇ ಡೈರೆಕ್ಟಾಗಿ ಒತ್ತಿ ಸಹ ಮಾಡ್ಬೋದು. ಈ ಚಕ್ಕುಲಿ ಒಂದು 15ರಿಂದ 20 ದಿನಗಳ ಕಾಲ ಫ್ರೆಶ್ ಆಗಿ ತುಂಬ ಗರಿಗರಿಯಾಗಿ ಇರುತ್ತೆ. ನೋಡಿ, ನಾನು ಹಿಟ್ಟನ್ನು ಈ ರೀತಿ ಪುಟ್ಟದಾಗಿರೋ ಚಕ್ಕುಲಿಯನ್ನು ಮಾಡ್ಕೊತಾ ಇದ್ದೀನಿ. ನಾನು ಸಣ್ಣ ಬಾಣಲೆಯಲ್ಲಿ ಇದನ್ನು ಕರಿಯೋದ್ರಿಂದ ಚಿಕ್ಕ ಚಿಕ್ಕ ಚಕ್ಕುಲಿಗಳನ್ನು ಮಾಡಿದ್ದೀನಿ. ನಿಮಗೆ ದೊಡ್ಡದು ಇಷ್ಟ ಆಗುತ್ತೆ ಅಂತಂದರೆ ದೊಡ್ಡ ಚಕ್ಕುಲಿಗಳನ್ನು ಮಾಡ್ಬೋದು. ಗೊತ್ತಿಲ್ಲದೆ ಇರೋರಿಗೆ ಚಕ್ಕುಲಿಯನ್ನು ಕೊಟ್ಟು ಇದನ್ನು ಯಾವುದರಿಂದ ಮಾಡಿದ್ದೀನಿ ಅಂತ ಖಂಡಿತ ನೀವು ಕೇಳಿ ನೋಡ್ಬೋದು. ತಿಂದ ಮೇಲೆ ಅವರೆಕಾಳಿನ ಪರಿಮಳ ಆಗುತ್ತೆ. ನೋಡಿ, ಇಲ್ಲಿ ಎಣ್ಣೆ ಚೆನ್ನಾಗಿ ಕಾಯಬೇಕು. ಎಣ್ಣೆ ಚೆನ್ನಾಗಿ ಕಾದಿದೆ, ನಾನು ಚೆಕ್ ಮಾಡ್ಕೋತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಮೀಡಿಯಮ್ ಫ್ಲೇಮ್ನಲ್ಲೇ ನೀವು ಇದನ್ನು ಕುಕ್ ಮಾಡಬೇಕಾಗತ್ತೆ. ಹೈ ಫ್ಲೇಮ್ನಲ್ಲಿ ಮಾಡಿಬಿಟ್ರೆ ಒಂದೇ ಸಲ ಕರ್ಟಿ ಹೋದಾಗೆ ಆಗುತ್ತೆ. ಹಾಗಾಗಿ ನೋಡಿ, 2 ಚಕ್ಕುಲಿಗಳನ್ನು ಹಾಕ್ಕೊಂಡು ನಾನು ಇದನ್ನು ಕರ್ಕೋತಾ ಇದ್ದೀನಿ.
ಅವರೆಕಾಳಿನ ಸೀಸನ್ನಲ್ಲಿ ನಾವು ಸಾಮಾನ್ಯವಾಗಿ ಅವರೆಕಾಳಿಂದ ಸಾಂಬಾರು, ಪಲ್ಯ ಈ ಥರದ್ದೆಲ್ಲ ಮಾಡ್ತೀವಿ. ಚಕ್ಕುಲಿಯನ್ನು ಸಹ ನೀವು ಟ್ರೈ ಮಾಡಿ ನೋಡಿ. ಸೀಸನ್ನಲ್ಲಿ ಸಿಗುವಂತಹ ಅವರೆಕಾಳಿಂದ ಮಾಡಿದ್ರೆ ಅದು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಎರಡೂ ಕಡೆ ಚೆನ್ನಾಗಿ ಬೆಂದ ಮೇಲೆ ಹೊಂಬಣ್ಣಕ್ಕೆ ಬರೋವರೆಗೆ ಎಣ್ಣೆಯಲ್ಲಿ ಫ್ರೈ ಮಾಡಿ ತೆಕ್ಕೊಂಡ್ರೆ ಆಯಿತು. ಹಾಗಂತ ತುಂಬ ಕರಟಿಸೋದು ಬೇಡ. ನೋಡಿ, ಒಳ್ಳೆ ಬಣ್ಣ ಸಹ ಬಂದಿದೆ ನೋಡಲಿಕ್ಕೆ. ಈ ಬಣ್ಣ ಬರೋವರೆಗೆ ನೀವು ಎಣ್ಣೆಯಲ್ಲಿ ಬಿಟ್ಟು ನೆಕ್ಸ್ಟ್ ತೆಗೆದುಬಿಟ್ರೆ ಆಯಿತು. ನಾನು ಇವಾಗ ಮಾಡಿರೋಂತಹ ಎಲ್ಲ ಚಕ್ಕುಲಿಯನ್ನು ಎಣ್ಣೆಯಲ್ಲಿ ಕರೆದು ಇಟ್ಕೊಳ್ತಾ ಇದ್ದೀನಿ. ಯಾವುದಾದ್ರೂ ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿ ಇಟ್ಟರೆ 15ರಿಂದ 20 ದಿನಗಳ ಕಾಲ ಇದು ಫ್ರೆಶ್ ಆಗಿ ಚೆನ್ನಾಗಿರುತ್ತೆ. ಕಾಫಿ ಕುಡಿಯುವಾಗ, ಟೀ ಕುಡಿಯುವಾಗ ಒಳ್ಳೆ ಕಾಂಬಿನೇಷನ್ ಇದು. ಗರಿ ಗರಿಯಾಗಿರುವಂತಹ ಅವರೆಕಾಳಿನ ಚಕ್ಕುಲಿ ತಯಾರಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಮಾಡೋದೆಷ್ಟು ಈಸಿ ಇದೆ ಅಂತ. ಖಂಡಿತ ರೆಸಿಪಿಯನ್ನು ಟ್ರೈ ಮಾಡಿ ಹೇಗಾಯ್ತಂತ ತಿಳಿಸೋದನ್ನು ಮರಿಬೇಡಿ. ಅದಕ್ಕೂ ಮುಂಚೆ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಒಂದು ಚಕ್ಕುಲಿಯನ್ನು ನಾನು ಓಪನ್ ಮಾಡಿ ಸಹ ತೋರಿಸ್ತಾ ಇದ್ದೀನಿ, ಮುರಿದು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಬಂದಿದೆ. ಎಣ್ಣೆ ಸಹ ತುಂಬ ಹೀರ್ಕೊಳ್ಳೋದಿಲ್ಲ. ಇದು ತುಂಬ ಕ್ರಿಸ್ಪಿಯಾಗಿರುವಂತಹ ಚಕ್ಕುಲಿ ತಯಾರಾಗಿದೆ. ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.